ಕತೆ ಕೇಳೋವಾಗ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಳ್ಳೋದು ವಾಡಿಕೆ. ಹೂವು ಅಕ್ಷತೆ ಇಟ್ಕೊಂಡ್ರಿ, ಇಲ್ದಿರ ಇದ್ರೆ ಕೊನೆಯಲ್ಲಿ ತಗೊಂಡು ದೇವ್ರಿಗೆ ಹಾಕಿ ನಮಸ್ಕಾರ ಮಾಡಿದ್ರು ಆಯಿತು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಮಹೇಶ್ವರ ಗುರಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಿರ್ಮಃ ಗುರು ಗಣಪತಿಭ್ಯೋ ನಮಃ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಸ್ವರ್ಣ ಗೌರಿ ದೇವಿ ವ್ರತಕಥಾರ್ಥವು. ನಾವು ಗೌರಿ ಪೂಜೆ ಮಾಡಿದ್ದಾದ್ಮೇಲಿಂದ ಗೌರಿ ಕತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೂತ ಪುರಾಣಿಕರು ಶೌನಕಾದಿಗಳನ್ನು ಕುರಿತು, ಮಹಾಮನಿಗಳನ್ನು ಕುರಿತು, ಎಲೈ ಮುನಿವರ್ಯ, ಕೈಲಾಸ ಪರ್ವತದಲ್ಲಿ ಪರಶಿವ ಮೂರ್ತಿಯು ಯಕ್ಷ ಕಿನ್ನರ ಗಂಧರ್ವರಿಂದ ಸೇವೆಯನ್ನು ಕೈಗೊಳ್ಳುತ್ತಾ ನಾರದ ತುಂಬುರರ ವೀಣಾಗಾನದಿಂದ ಆನಂದವನ್ನು ಹೊಂದಿರುವಂತಹ ಸಮಯದಲ್ಲಿ ಷಣ್ಮುಖ ಸ್ವಾಮಿಯು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯು ಭಕ್ತಿ ವಿನಯಪೂರಿತನಾಗಿ ಕೇಳ್ತಾನೆ ಈಶ್ವರನನ್ನ, ಹೇ ಸ್ವಾಮಿಯೇ, ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನು ಆಚರಿಸಿದರೆ ಸಮಸ್ತವಾದ ಇಷ್ಟಾರ್ಥವನ್ನು ಹೊಂದಿ ಸಂತೋಷ ಚಿತ್ತರಾಗಿರ್ತಾರೆ, ಯಾವ ವಿಧವಾದಂಥ ನ್ಯೂನತೆ ಅಂದರೆ ಕೊರತೆ ಇರಬಾರ್ದು, ಅಲ್ಲದೆ ಪುತ್ರ ಪೌತ್ರ ಮಕ್ಕಳು ಮೊಮ್ಮಕ್ಕಳು ಇದ್ದು ವಂಶ ಅಭಿವೃದ್ಧಿಯಾಗಿರಬೇಕು ಅಂತ ಒಂದು ವ್ರತವನ್ನ ತಿಳಿಸಬೇಕು ಅಂತ ಹೇಳಿ ಸುಬ್ರಹ್ಮಣ್ಯ ಈಶ್ವರನನ್ನ ಕೇಳ್ತಾ ಇದ್ದಾನೆ. ಅದಕ್ಕೆ ಆ ಕುಮಾರಸ್ವಾಮಿಯ ಸುಬ್ರಹ್ಮಣ್ಯನ ಮಾತನ್ನ ಕೇಳಿ ಹೇಳ್ತಾ ಇದ್ದಾನೆ ಶಿವ ಆನಂದದಿಂದ, ಎಲೈ ಕುಮಾರಸ್ವಾಮಿಯೇ, ನೀನು ಒಳ್ಳೆ ಪ್ರಶ್ನೆಯನ್ನೇ ಮಾಡಿದೆ, ಹೇಳುವೆನು ಕೇಳು. ಹೇಳ್ತಾ ಇದ್ದೀನಿ, ಪ್ರಪಂಚದಲ್ಲಿ ಜನಗಳು ಆಚರಿಸತಕ್ಕಂಥ ವ್ರತದಲ್ಲಿ ಅತ್ಯಂತ ಸಕಲವಾದಂತಹ ಶ್ರೇಷ್ಠವಾದಂತಹ ಇಷ್ಟಾರ್ಥವನ್ನುಂಟು ಮಾಡುವಂತಹ ಸ್ವರ್ಣಗೌರಿ ಅನ್ನುವ ಒಂದು ವ್ರತ ಇದೆ. ಅದು ಮಹಾಪುಣ್ಯಕರವಾದ್ದು, ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹದ್ದು. ಅದಕ್ಕಾಗಿ ಒಂದು ಇತಿಹಾಸವನ್ನು ಹೇಳುವೆನು ಕೇಳು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಪೂರ್ವ ಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಅನ್ನೋ ಒಂದು ಪಟ್ಟಣ ಇತ್ತು. ಆ ಪಟ್ಟಣವನ್ನ ಚಂದ್ರಪ್ರಭಾ ಅನ್ನೋ ಒಬ್ಬ ಅರಸ ಸತ್ಯ ಧರ್ಮಗಳನ್ನ ಬಿಡದೆ ಪಾಲಿಸ್ತಾ ಇದ್ದ. ಅವನಿಗೆ ಇಬ್ಬರು ಹೆಂಡತಿಯರಿದ್ರು, ಸೌಂದರ್ಯ ನಿಧಿಗಳಾದಂತಹ ಇಬ್ಬರು ಪತ್ನಿಯರಿದ್ದರು. ಅವರಲ್ಲಿ ಹಿರಿಯ ಹೆಂಡತಿಗೆ, ದೊಡ್ಡ ಹೆಂಡತಿಗೆ ದೊರೆಯಲ್ಲಿ ಅತಿಯಾದಂಥ ಪ್ರೇಮ ಇತ್ತು. ಹೀಗಿರಲು ಒಂದಾನೊಂದು ದಿನ ಆ ಚಂದ್ರಪ್ರಭಾ ಅನ್ನೋ ರಾಜ ಅರಣ್ಯದಲ್ಲಿ ಕ್ರೂರ ಮುಖಗಳು ಇದೆ ಅಂತ ಹೇಳಿ ಅತಿಯಾಗಿರೋದ್ರಿಂದ ವನಪಾಲಕರಿಂದ ಅಂದ್ರೆ ಕಾಡನ್ನು ರಕ್ಷಣೆ ಮಾಡ್ತಾರಲ್ಲ ಅವರಿಂದ ತಿಳಿದು ಅದನ್ನ ಬೇಟೆ ಆಡಬೇಕು, ಜನಗಳಿಗೆ ರಕ್ಷಣೆ ಕೊಡೋದಿಲ್ಲ ಅಂತ ಹೇಳಿ ಕಾಡಿಗೆ ಹೋಗ್ತಾನೆ. ಅಲ್ಲಿ ಕ್ರೂರ ಮೃಗಗಳಾದಂತಹ ವ್ಯಾಘ್ರ, ಭಲ್ಲೂಕ ಅಂದ್ರೆ ಕರಡಿ, ಹುಲಿ, ಚಿರತೆಯನ್ನ, ಕಾಡೆಮ್ಮೆ ಮೊದಲಾದಂಥದನ್ನ ಬೇಟೆಯಾಡಿ ಬಳಲಿ ವಿಶ್ರಾಂತಿ ಪಡೆಯಕ್ಕಾಗಿ ಸ್ಥಳ ಹುಡುಕೊಂಡು ಹೋಗ್ತಾನೆ. ಅಲ್ಲಿ ದೂರದಲ್ಲಿ ಒಂದು ರಮಣೀಯವಾದಂತಹ ಸರೋವರ ಕಣ್ಣುಗಳಿಗೆ ಗೋಚರ ಆಗುತ್ತೆ. ಆ ಸರೋವರದಲ್ಲಿ ತಿಳಿಯಾದ ನೀರು, ಬಿಳಿಯದಾದ ತಾವರೆಗಳ ಹೂವುಗಳಿಂದ ಅನೇಕ ಮಂದಿ ಅಪ್ಸರೆಯರು ಪ್ರಕಾಶಮಾನವಾಗಿರ್ತಾರೆ. ಆ ಪ್ರದೇಶದಲ್ಲಿ ವ್ರತ ನಿಯಮವನ್ನು ಆಚರಣೆ ಮಾಡುತ್ತಿದ್ದಂತಹ ಆ ಅಪ್ಸರ ಸ್ತ್ರೀಯರನ್ನು ನೋಡ್ತಾನೆ. ನೋಡಿ ರಾಜ ಭ್ರಾಂತನಾಗ್ತಾನೆ. ಆ ವ್ರತ ದರ್ಶನವನ್ನ ಮಾಡಿದ್ರಿಂದಲೇ, ಅವರು ಪೂಜೆ ಮಾಡ್ತಾ ಇರೋದನ್ನ ನೋಡಿದ್ರಿಂದಲೇ ಅವನಿಗೆ ಆಯಾಸ ಪರಿಹಾರ ಆಗುತ್ತೆ ರಾಜನಿಗೆ. ಆಗ ಆ ಅಪ್ಸರೆಯರು, ಆ ಪೂಜೆ ಮಾಡ್ತಿರ್ತಾರಲ್ಲ ಅಂಗನೆಯರು, ಹೆಣ್ಮಕ್ಳು, ಅಲ್ಲಿಗೆ ಹೋಗ್ತಾನೆ. ಹೋಗಿ ಕೇಳ್ತಾನೆ, ಸೌಭಾಗ್ಯವತಿಯಾದಂತಹ ನೀವು ಯಾವ ವ್ರತವನ್ನ ಮಾಡ್ತಾ ಇದ್ದೀರಾ, ಯಾವ ಪೂಜೆಯನ್ನ ಮಾಡ್ತಾ ಇದ್ದೀರಾ ಅಂತೇಳಿ ಕೇಳ್ತಾನೆ. ಆಗ ಆಶ್ಚರ್ಯಚಕಿತನಾದಂಥ ರಾಜ, ಎಲೈ ಅಪ್ಸರ ಕಾಮಿನಿಯರೇ, ಈ ಒಂದು ವ್ರತದ ವಿಧಾನ ಏನು? ಅವ್ರು ಹೇಳ್ತಾರೆ, ನಾವು ಸ್ವರ್ಣಗೌರಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಆ ಅಪ್ಸರೆಯರನ್ನ ಕೇಳ್ತಾನೆ, ಅಪ್ಸರ ಕಾಮಿನಿಯರೇ, ಆ ವ್ರತದ ವಿಧಾನ ಹೇಗೆ, ಯಾವ ವಿಧವಾಗಿ ಆ ಕಾರ್ಯಸಿದ್ಧಿಯಾಗುತ್ತೆ, ಅದನ್ನ ಸವಿಸ್ತರವಾಗಿ ಹೇಳಬೇಕು ಅಂತ ಹೇಳಿ ಅವರನ್ನ ಕೇಳ್ತಾನೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ಎಲೈ ಭೂವರ ತಿಲಕನೇ, ಭೂವರ ತಿಲಕನೇ ಅಂದರೆ ರಾಜನೇ, ಈ ವ್ರತವನ್ನ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ತದಿಗೆ ದಿನ ಆಚರಣೆ ಮಾಡಬೇಕು. ತದಿಗೆ ಸಂಪೂರ್ಣವಾಗಿ 60 ಗಳಿಗೆ ಇದ್ರೂ ಕೂಡ ಅವತ್ತು ಸ್ವರ್ಣಗೌರಿ ಪೂಜೆಯನ್ನ ಮಾಡಬಾರದು. ಚೌತಿ ದಿನ ಸ್ವಲ್ಪ ಹೊತ್ತಿದ್ರೆ
ಅವತ್ತು ಚತುರ್ಥಿಯುಕ್ತವಾದಂತಹ ತದಿಗೆ ದಿನ ಆ ಒಂದು ಸ್ವರ್ಣಗೌರಿ ದೇವಿಯನ್ನು ಪೂಜೆ ಮಾಡಬೇಕು. ಆದಿಯಲ್ಲಾಗಲಿ, ಮುಂಭಾಗದಲ್ಲಾಗಲಿ, ಮಧ್ಯಭಾಗದಲ್ಲಾಗಲಿ, ಕೊನೆಯ ಭಾಗದಲ್ಲಾಗಲಿ ವ್ರತವನ್ನು ಉದ್ಯಾಪನೆ ಮಾಡಬೇಕು. 16 ವರ್ಷಗಳಾದ ಮೇಲೆ ಈ ರೀತಿಯಾಗಿ ಈ ವ್ರತವನ್ನು ಆಚರಣೆ ಮಾಡಿದ್ರೆ ಆ ಸ್ವರ್ಣಗೌರಿ ದೇವಿಯ ಕೃಪಾ ಕಟಾಕ್ಷದಿಂದ ನಮಗೆ ಪುತ್ರ, ಪೌತ್ರ, ವಂಶಾದಿ ಸಕಲ ಐಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಆಗ ರಾಜ ಜಿತೇಂದ್ರಿಯನಾಗಿ ಅವರು ಹೇಳಿದಂತಹ ಮಾತನ್ನ ಕೇಳಿ ಆ ಒಂದು ಸ್ವರ್ಣಗೌರಿ ದೇವಿಯನ್ನು ಪೂಜೆ ಮಾಡಿ ದಾರವನ್ನು ಅವನೇ ಕಟ್ಕೊಂಡ್ಬಿಡ್ತಾನೆ. ಕೈಗೆ ದಾರವನ್ನು ಕಟ್ಟಿಕೊಂಡು ಮನೆಗೆ ಬರ್ತಾನೆ. ಇಬ್ಬರು ಪತ್ನಿಯರಿಂದಲೂ ಕೂಡ ಆ ಸ್ವರ್ಣಗೌರಿ ದೇವಿಯ ಪೂಜೆಯನ್ನು ಮಾಡಿಸಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಹಿರಿಯ ಹೆಂಡತಿ, ದೊಡ್ಡ ಹೆಂಡತಿ ಗಂಡನ ಮಾತನ್ನು ಕೇಳಿ ಅತ್ಯಂತ ಕೋಪಾನ್ವಿತಳಾಗಿ ಕೋಪ ಬಂದು ಆ ಕೈಯಲ್ಲಿರೋ ದಾರನ ಕಿತ್ತು ಅರಮನೆ ಹಿಂದೆ ಇದ್ದಂಥ ಒಂದು ಗಿಡದ ಮೇಲೆ ಎಸೆದು ಬಿಡ್ತಾಳೆ. ಆವಾಗ ಆ ಪತಿಯು ಹೇಳ್ತಾನೆ, ಗಂಡ ರಾಜ ಹೆಂಡತಿಗೆ, ಇದು ಸರಿಯಲ್ಲ, ನೀನು ನನ್ನ ಮಾತು ಕೇಳು, ಸ್ವರ್ಣಗೌರಿ ದೇವಿಯನ್ನು ಪೂಜೆ ಮಾಡಿದ್ದೆ ಆದರೆ ಸಕಲ ಐಶ್ವರ್ಯಗಳು ಕೂಡ ಉಂಟಾಗುತ್ತೆ ಅಂತ ಏನೇ ಹೇಳಿದ್ರು ಕೂಡ ಆ ಹಿರಿಯ ಹೆಂಡತಿ ಗಂಡನ ಮಾತನ್ನು ಕೇಳೋದಿಲ್ಲ, ರಾಜನ ಮಾತನ್ನು. ಆದರೆ ಮನೆ ಹಿಂದೆ ಎಸಿತಾರಲ್ಲ, ಆ ಒಣಗೋಗಿರ್ತಕ್ಕಂಥ ಮರ ಆ ಒಂದು ದಾರದ ಮಹಿಮೆಯಿಂದ ಚಿಗುರಿ ಹಸುರಾಗಿ ಮರದಲ್ಲಿ ಹೂವ, ಎಲೆ, ಕಾಯಿ, ಹೂವ, ಪಿಂದೆ, ಹಣ್ಣು ಎಲ್ಲ ಬಿಟ್ಟುಬಿಡ್ತದೆ. ಫಲ ವೃದ್ಧಿಯಾಗುತ್ತೆ. ಅದನ್ನು ನೋಡಿ ಚಿಕ್ಕ ಹೆಂಡತಿಗೆ ಅತ್ಯಂತ ಪ್ರೇಮ ಉಂಟಾಗುತ್ತೆ. ಆ ಸ್ವರ್ಣಗೌರಿ ದೇವಿಯ ಪೂಜೆಯ ಮೇಲೆ ಪ್ರೀತಿ ಉಂಟಾಗುತ್ತೆ. ನಾನು ಪೂಜೆ ಮಾಡಬೇಕು ಅಂಥೇಳಿ ಅವಳು ಆ ದಾರವನ್ನು ತೆಗೆದುಕೊಂಡು ಹೋಗಿ ರಾಜ ಹೇಳಿದಂತೆ ಆ ಕಿರಿಯ ಹೆಂಡತಿ ಸ್ವರ್ಣಗೌರಿ ದೇವಿಯ ಪೂಜೆಯನ್ನು ಮಾಡಿಬಿಡ್ತಾಳೆ. ಆಗ ಅವಳು ರಾಜನ ಕೃಪೆಗೆ ಪಾತ್ರಳಾಗ್ತಾಳೆ. ಹಿರಿಯ ಹೆಂಡತಿಯ ವ್ರತವನ್ನು ದೂರೀಕರಿಸಿದ್ರಿಂದ ಅತ್ಯಂತ ತೊಂದರೆಗಳಿಗಾಗಿ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಉಂಟಾಗುತ್ತೆ. ದೊಡ್ಡ ಹೆಂಡತಿ ಕಾಡಿಗೆ ಹೊಟ್ಟೋಗ್ತಾಳೆ. ಅಲ್ಲಿ ಋಷ್ಯಾಶ್ರಮವನ್ನು ಸೇರ್ತಾಳೆ. ಋಷಿಗಳ ಹತ್ರ ಹೋಗಿ ಕೇಳ್ತಾಳೆ, ಆಶ್ರಯವನ್ನು ಕೇಳ್ತಾಳೆ. ಅವರೂ ಕೂಡ ನೀನು ಬಹುಪಾಪಿ, ನೀನು ಆಶ್ರಮದಲ್ಲೂ ಇರೋಕ್ಕಾಗಲ್ಲ, ಇಲ್ಲಿಂದ ಹೊರಟು ಹೋಗು ಅಂಥೇಳಿ ಕಳಿಸ್ಬಿಡ್ತಾರೆ. ಅಲ್ಲಿಂದಲೂ ಕೂಡ ತಿರಸ್ಕೃತಳಾಗಿ ಅವಳು ಫಣಿಪತಿಯನ್ನು ದರ್ಶಿಸ್ತಾಳೆ. ಆದರೂ ಕೂಡ ಮನಸ್ಸಿನಲ್ಲಿರುವಂತೆ ಗೌರಿ ದರ್ಶನ ಇರೋದಿಲ್ಲ. ಅವಳಿಗೆ ತುಂಬಾ ತೊಂದರೆ ಉಂಟಾಗುತ್ತೆ. ಆವಾಗ ಹಿರಿಯ ಹೆಂಡತಿ ಏನು ಮಾಡ್ತಾಳೆ ಅಂದರೆ ಉಪವಾಸ ವ್ರತವನ್ನು ಕೈಗೊಳ್ತಾಳೆ. ಉಪವಾಸ ವ್ರತ ಅಂದರೆ ನಿರೀಶನ ವ್ರತ, ಅಂದರೆ ನೀರು ಮಾತ್ರ ಕುಡಿಬೇಕು, ಆಹಾರ ಹಣ್ಣು ಏನು ತಿನ್ನಬಾರ್ದು. ಹಾಗೆ ಉಪವಾಸ ವ್ರತವನ್ನು ಕೈಗೊಳ್ತಾಳೆ. ಆವಾಗ ಆ ಉಪವಾಸ ವ್ರತದಿಂದ ಅದು ಫಲಕಾರಿಯಾಗತ್ತೆ. ಆದರೆ ಅವಳಿಗೆ ಗೌರಿ ದರ್ಶನ ಆಗೋದಿಲ್ಲ, ವರಮಹಾಲಕ್ಷ್ಮೀ ದೇವಿಯ ದರ್ಶನ ಆಗ್ಬಿಡುತ್ತೆ. ಆಕೆ ಕೂಡ ಇವಳನ್ನು ತಿರಸ್ಕಾರ ಮಾಡ್ತಾಳೆ. ಆದರೆ ಇವಳು ಸ್ವರ್ಣಗೌರಿಯನ್ನೇ ಮತ್ತೆ ಧ್ಯಾನಿಸ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಅಲ್ಲಿ ಸಂತುಷ್ಟಿಗೊಂಡಂತಹ ಸ್ವರ್ಣಗೌರಿ ದೇವಿ ಪ್ರತ್ಯಕ್ಷಳಾಗ್ತಾಳೆ. ಕೂಡಲೇ ರಾಜನ ಭಾರ್ಯೆ, ಆ ರಾಜನ ಹೆಂಡತಿ ಅತ್ಯಂತ ಸಂತೋಷದಿಂದ ಶ್ರದ್ಧಾ ಭಕ್ತಿಗಳಿಂದ ಆ ಸ್ವರ್ಣಗೌರಿ ದೇವಿಗೆ ನಮಸ್ಕಾರವನ್ನು ಮಾಡಿ ಸ್ತೋತ್ರವನ್ನು ಮಾಡ್ತಾಳೆ. ಆಕೆ ಮಾಡಿದ ಸ್ತೋತ್ರದಿಂದ ಸಂತೋಷಳಾದಂತಹ ಆ ಸ್ವರ್ಣಗೌರಿ ದೇವಿ ಅಂದರೆ ಪಾರ್ವತಿ ದೇವಿ ಅವಳಿಗೆ ಅನೇಕ ಸೌಭಾಗ್ಯಗಳನ್ನು, ಪುತ್ರ ಸಂತಾನವನ್ನ, ಇಷ್ಟಾರ್ಥ ಸಿದ್ಧಿಗಳನ್ನು ಕೊಟ್ಟು ಅಂತರ್ಧಾನಳಾಗ್ತಾಳೆ. ಹೀಗೆ ಈ ವ್ರತದ ಆಚರಣೆಯಿಂದ ಸಕಲ ಕಾಮ್ಯಗಳು, ಕಾಮ್ಯ ಅಥವಾ ಕಾಮ ಅಂತ ಹೇಳಿದ್ರೆ ಹೆಣ್ಣಿನ ಜೊತೆಯಲ್ಲಿರೋದೇ ಕಾಮ ಅಲ್ಲ. ಕಾಮ ಅಂದರೆ ನಮ್ಮ ಆಸೆ, ನಮ್ಮ ಕಾರ್ ತಗೊಳ್ಳೋದು ಅದು ನಮಗೆ ಬಯಕೆ, ಅದು ಕಾಮನೆ. ನಾವು ಒಡವೆ ತಗೊಳ್ಳೋದು ಅದು ನಮಗೆ ಬಯಕೆ, ನಾವು ಬಟ್ಟೆ ತಗೊಳ್ಳೋದು ಅದು ನಮಗೆ ಕಾಮನೆ. ಕಾಮ ಅಂದರೆ ಲಾಲಸೆ, ಮನುಷ್ಯನ ಬಯಕೆಯನ್ನ ಕಾಮ ಅಂತ ಕರೀತಾರೆ. ಕಾಮ ಅಂದರೆ ಹೆಣ್ಮಕ್ಳ ಜೊತೆಯಲ್ಲಿರೋದೇ ಕಾಮ ಅಲ್ಲ. ಹಾಗಾಗಿ ಏನೋ ಕಾಮ ಕಾಮ ಅಂದ್ಬಿಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಕಾಮ್ಯ ಅಂದರೆ ಅದು ಕೆಲಸ, ಕಾರ್ಯಸಿದ್ಧಿಗೋಸ್ಕರನೇ ಇವೆಲ್ಲ ಪೂಜೆಗಳನ್ನು ಮಾಡೋದು. ಇದು ನಮ್ಮ ಆಸೆ ನೆರವೇರಿಸ್ಕೊಳ್ತಕ್ಕಂಥಗೋಸ್ಕರ ಈ ವ್ರತಗಳನ್ನು ನಾವು ಆಚರಣೆ ಮಾಡೋದು. ಹೀಗೆ ಸಕಲ ಕಾಮ್ಯಗಳನ್ನು ಕೂಡ ಹೊಂದಿ ತನ್ನ ಗಂಡನೊಡನೆ ಸುಖವಾಗಿದ್ದು ಶಿವಲೋಕವನ್ನು ಹೊಂದುತ್ತಾಳೆ. ಕೊನೆಯಲ್ಲಿ ಅವಳು ಮುಕ್ತಿಯನ್ನು ಪಡೆದು ಶಿವಲೋಕವನ್ನು ಹೊಂದುತ್ತಾಳೆ. ಇದರಲ್ಲಿ ಸಂಶಯವಿಲ್ಲ. ಆದುದರಿಂದ ಯಾರು ಈ ಸ್ವರ್ಣಗೌರಿ ದೇವಿಯ ವ್ರತವನ್ನು ಮಾಡ್ತಾರೋ ಆ ಸ್ವರ್ಣಗೌರಿ ದೇವಿಯ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳು ಕೂಡ ಸಿದ್ಧಿಸುತ್ತೆ ಅಂತ ಹೇಳಿ ಪರಮೇಶ್ವರ ಈಶ್ವರ
ಕುಮಾರಸ್ವಾಮಿಗೆ ಅಂದರೆ ಷಣ್ಮುಖ ಸ್ವಾಮಿಗೆ ಸುಬ್ರಹ್ಮಣ್ಯನಿಗೆ ಹೇಳಿದ ಎಂಬಲ್ಲಿಗೆ ಸೂತ ಮಹಾಮನಿಗಳು ಶೌನಕಾದಿ ಋಷಿಗಳಿಗೆ ನಿರೂಪಣೆ ಮಾಡ್ತಾರೆ. ಅಂದರೆ ಸೂತರು ಅಂದರೆ ಗುರುಗಳು ಶಿಷ್ಯರಿಗೆ ಹೇಳಿ ಮುಗಿಸ್ತಾರೆ ಎಂಬಲ್ಲಿಗೆ ಸ್ಕಾಂದ ಪುರಾಣದಲ್ಲಿ ಸ್ವರ್ಣಗೌರಿ ದೇವಿ ವ್ರತಕತೆ ಸಂಪೂರ್ಣವಾದುದು. ದೇವರ ಮೇಲೆ ಹೂವು ಅಕ್ಷತೆ ಹಾಕಿ ಕಾಯೇನ ವಾಚ ಮನಸೇಂದ್ರಿಯರ್ವಾ ವೃತ್ಯಾತ್ಮನವಾ ಪ್ರತ್ಯೈಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸ್ವರ್ಣ ಗೌರೇಯತಿ ಸಮರ್ಪಯಾಮಿ ತತ್ಸತ್ ಬ್ರಹ್ಮಾರ್ಪಣಮಸ್ತು. ಕೈ ಮುಗಿದ್ಬಿಡಿ. ಎಲ್ಲ ಕೂಡ ಕಥೆ ಕೇಳಿದಂಥ ಎಲ್ಲರಿಗೂ ಆ ಸ್ವರ್ಣಗೌರಿ ದೇವಿ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಲಿ. ನನ್ನ ಹೆಸರು ಅನಂತ್ ಶರ್ಮಾ ಅಂತ. ನನಗೆ 5 ವರ್ಷ ಆದಾಗಿಂದ ನಮ್ಮ ತಂದೆಯವ್ರ ಜೊತೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ತಂದೆಯೇ ನನಗೆ ಮೊದಲು ಗುರುಗಳು. ನನಗೆ ಹಲವಾರು ಜನ ಗುರುಗಳಿದ್ದಾರೆ. ನನ್ನ 50 ವರ್ಷದ ಅನುಭವನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ನನಗೆ ನನ್ನ ಗುರುಗಳು ಹೇಳಿಕೊಟ್ಟ ಮಟ್ಟಿಗೆ, ನನಗೆ ತಿಳಿದ ಮಟ್ಟಿಗೆ, ನನ್ನ ಜ್ಞಾನದಿಂದ, ನನ್ನ ತಿಳುವಳಿಕೆಯಿಂದ ಪೂಜೆ ಮಾಡಿಸೋದನ್ನು ವಿವರಿಸ್ತಾ ಇದ್ದೀನಿ. ನೀವು ಪುರೋಹಿತರನ್ನ ಮನೆಗೆ ಕರೆದ್ರೆ ಯಾವ ಥರ ಪೂಜೆ ಮಾಡಿಸ್ತಾರೋ ಅದೇ ಥರ ವರ್ಚುವಲ್ ಆಗಿ ಅಥವಾ ವಾಸ್ತವವಾಗಿ ಪೂಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ನಾಲೆಡ್ಜ್ ನಾಟ್ ಶೇರ್ಡ್ ಈಸ್ ನಾಲೆಡ್ಜ್ ವೇಸ್ಟೆಡ್ ಅಂತ ಹೇಳ್ತಾರೆ. ಅಂದರೆ ನಮಗಿರ್ತಕ್ಕಂಥ ಜ್ಞಾನ, ನಮ್ಮ ತಿಳುವಳಿಕೆನ ಬೇರೆಯವ್ರ ಜೊತೆನಲ್ಲಿ ಹಂಚ್ಕೊಳ್ದಿರ ಇದ್ರೆ ನಮಗೆ ಜ್ಞಾನ ಅಥವಾ ತಿಳುವಳಿಕೆ ಇದ್ದೂ ಕೂಡ ವ್ಯರ್ಥ ಅಂತ ಈ ಒಂದು ಸೆಂಟೆನ್ಸಿನ ಅರ್ಥ ಬರುತ್ತೆ. ಹಾಗಾಗಿ ಈಗಿನ ಕಾಲದ ಮಕ್ಕಳು ಪೂಜೆ ಪುನಸ್ಕಾರದಲ್ಲಿ ತುಂಬ ಹಿಂದುಳಿದಿದ್ದಾರೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅಂತ ಹೇಳಿ ಈಗ ಯಾರು ಪುರೋಹಿತರು ಸಿಕ್ಕದೇ ಇದ್ದಾಗ ಸುಲಭವಾಗಿ ಪೂಜೆ ಮಾಡೋದನ್ನು ತೋರಿಸ್ತಿದ್ದೀನಿ. ಈಗ ವಿಡಿಯೋ ಪ್ರಾರಂಭ ಮಾಡೋಣ. ನಾವು ಯಾಕೆ ಪುರೋಹಿತರನ್ನು ಕರೆದು ಪೂಜೆ ಮಾಡಿಸ್ಕೊಳ್ತೀವಿ ಅಂದರೆ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ ಹೇಳ್ತಾರೆ. ಅಂದರೆ ಅರ್ಚಕರು ಅಂದರೆ ಅರ್ಚನೆ ಮಾಡೋರು. ಆಕ್ಚುಲಿ ಪುರೋಹಿತರು ಅಂದರೆ ದೇಶ ಅಥವಾ ರಾಷ್ಟ್ರದ ಹಿತವನ್ನು ಬಯಸುವನು ಪುರೋಹಿತ. ಆದರೆ ಪೂಜೆ ಮಾಡಿಸೋರನ್ನೇ ಪುರೋಹಿತರು ಅಂತ ಕರೀತಾರೆ. ಪೂಜೆ ಮಾಡಿಸೋರೆಲ್ಲರೂ ಪುರೋಹಿತರಾಗಕ್ಕೆ ಸಾಧ್ಯ ಇಲ್ಲ. ಯಾರೋ 1000ಕ್ಕೆ 10,000ಕ್ಕೆ ಒಬ್ಬರು ಇಬ್ಬರು 4-5 ಜನ ಇರ್ಬೋದಷ್ಟೇ. ಎಲ್ಲರೂ ಕೂಡ ಪುರೋಹಿತರಲ್ಲ. ಹೇಳೋವಾಗ ಅವರು ಪುರೋಹಿತರು ಅಂತ ಹೇಳ್ತಾರಷ್ಟೇ. ಅವರೆಲ್ಲ ಅರ್ಚಕರು. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ. ಅರ್ಚಕ ಅಂದರೆ ಅರ್ಚನೆ ಮಾಡೋನು, ಪೂಜೆ ಮಾಡೋನು. ಶಿಲೆ ಅಂದರೆ ಕಲ್ಲು. ಅರ್ಚಕನ ಒಂದು ಅನುಷ್ಠಾನದ ಶಕ್ತಿ, ಅವನ ವೇದಘೋಷ, ಮಂತ್ರಗಳು ಹೇಳೋ ರೀತಿ, ಶ್ಲೋಕ, ಉಚ್ಚಾರಣೆ, ಅವನ ತಿಳಿದ ಜ್ಞಾನವನ್ನು ಆ ಒಂದು ಕಲ್ಲಿನ ಮೇಲೆ ಎಫರ್ಟ್ ಹಾಕಿದ್ರೆ, ಆ ಒಂದು ಶಿಲೆ ಮೇಲೆ ನಾವು ಅದನ್ನು ಉಪಯೋಗಿಸಿದ್ರೆ ಆ ಶಿಲೆ ಕೂಡ ಶಿವನ ರೂಪ ತಾಳುತ್ತೆ ಅಥವಾ ವಿಷ್ಣುವಿನ ರೂಪ ತಾಳುತ್ತೆ ಅಂತ ಹೇಳಿ ಇದರ ಅರ್ಥ. ಹಾಗಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಗುರುಗಳ ಮಾರ್ಗದರ್ಶನ ಇರಬೇಕು. ಆ ಗುರುವನ್ನೇ ಅರ್ಚಕ ಅಂತ ಕರೀತಾರೆ. ಅಪಾರವಾದ ಜ್ಞಾನವುಳ್ಳಂತ ಅರ್ಚಕ ಗುರು ಆಗ್ತಾನೆ. ದೇವರು ವಿಶೇಷವಾಗಿ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲೂ ಕೂಡ ದೇವರು ಯಾರಿಗೂ ಕೂಡ ಕಾಣಿಸೋದಿಲ್ಲ. ವಿಶೇಷವಾಗಿ ದೈವಂ ಮಾನುಷ ರೂಪೇಣ ಅಂತ ಹೇಳ್ತಾನೆ. ದೇವರು ಮನುಷ್ಯನ ರೂಪದಲ್ಲಿರುತ್ತೆ ಅಂತ ಹೇಳಿ ಭಾವಾರ್ಥ. ಹಾಗಾಗಿ ನಾವು ಪೂಜೆ ಮಾಡಿಸೋಕ್ಕೋಸ್ಕರ ಅರ್ಚಕರನ್ನ ಅಥವಾ ಪುರೋಹಿತರನ್ನ ಕರೆದು ಪೂಜೆ ಮಾಡಿಸ್ಕೊಳ್ತೀವಿ. ಮೊದಲಿಗೆ ಇಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು. ನಮ್ಮ ವಿಡಿಯೋಗಳಿಂದ ನಿಮಗೇನಾದರೂ ಸ್ವಲ್ಪ ಉಪಯೋಗ ಆಗಿದ್ದರೆ, ಸ್ವಲ್ಪ ಸಹಾಯ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ಕೂಡ ಶೇರ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನನ್ನು ಒತ್ತಿ. ನಾವು ಮಾಡೋ ಪ್ರಸಾದ ಮತ್ತು ಅಡಿಗೆ ವಿಡಿಯೋಗಳಿಗಾಗಿ ನಮ್ಮ ಶರ್ಮಾಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಕಸ್ಸಮಸ್ತ ಸುಖಿನೋ ಭವಂತೋ, ಸಮಸ್ತ ಸನ್ಮಂಗಳಾನಿ ಭವಂತೋ.